ಅವಳ ಸಂತೋಷ ಎಲ್ಲಿವರೆಗೆ ಹೊಟ್ಟೆಲಿರೋ ಮಗು ಸಾಯೋವರೆಗೂ. ಏನೋ ಸಲಿಗೆಯಿಂದ ಬೈತಿದ್ದೆ ಹೊರತು ಅವಳು ಕಂಡ್ರೆ ನಂಗೆ ಯಾವಾಗ್ಲೂ ಇಷ್ಟಾನೆ. ಅಲ್ದೆ ಅವಳು ತಾಯಿ ಬೇರೆ ಆಗ್ತಿದ್ದಾಳಲ್ಲ, ಅವಳನ್ನ ಇನ್ನೂ ಚೆನ್ನಾಗಿ ನೋಡ್ಕೋಬೇಕು. ನನ್ಗೆ ಮರಿ ಮೊಮ್ಮಗ ಹುಟ್ತಾ ಇದ್ದಾನಲ್ಲ. ನಿಂಗೆ ಹೇಳಿದ್ರೂ ಅರ್ಥ ಆಗಲ್ಲ. ನಿಂಗೆ ಕೆಲಸ ಇದ್ರೆ ಮಾಡೋಗು, ಹೋಗು. ಅವಳ ಮೇಲೆ ನನಗೆಲ್ಲೇ ಪ್ರೀತಿ ಇದೆ. ಅವಳು ಸತ್ರು ಅವಳ ಮೇಲಿನ ದ್ವೇಷ ಮಾತ್ರ ಸಾಯಲ್ಲ. ಅವಳ ಹೊಟ್ಟೆಲಿರೋ ಮಗುನ ಹೊಟ್ಟೆಲೆ ಸಾಯೋ ಹಾಗೆ ಮಾಡ್ತೀನಿ. ಏನೇ ವೈದೇಹಿ, ಮಕ್ಕಳು ಮರಿ ಮಾಡಿಕೊಂಡು ನೀನು ಆರಾಮಾಗಿರ್ತೀಯಾ? ನಿನ್ನನ್ನು ನಾನು ಹಾಗೆ ನೋಡಿದ್ರೆ ನನ್ನ ಮನಸ್ಸಿಗೆ ನೆಮ್ಮದಿ ಇರಲ್ವೇ? ಹಾಂ, ಅಮ್ಮ ವೈದೇಹಿ, ಬಾವಾ, ಈ ಹುಣ್ಣಿಮೆ ಚಂದ್ರನ ನೋಡ್ತಾ ಹೀಗೆ ನಿನ್ ಕೈಯಾರೆ ತಿನ್ನಿಸ್ಕೊಳ್ತಾ ಇದ್ರೆ ಎಷ್ಟ್ ಚೆನ್ನಾಗಿದೆ ಗೊತ್ತಾ ನಿಂಗೆ? ಚೆನ್ನಾಗಿರುತ್ತೆ. ಈ ತಟ್ಟೆಲಿರೋ ಅನ್ನ ಎಲ್ಲ ಖಾಲಿ ಮಾಡ್ಬಿಟ್ರೆ ಇನ್ನೂ ಚೆನ್ನಾಗಿರುತ್ತೆ. ಸಾಕು ಬಾವಾ, ಹೊಟ್ಟೆ ತುಂಬ ಹೋಗಿದೆ. ಅದೆಲ್ಲ ಆಗಲ್ಲ, ನೀನ್ ತಿನ್ಲೇಬೇಕು. ಬೇಡ ಅಂತಿದ್ರೆ ಕೇಳ್ತಾ ಇಲ್ವಲ್ಲ ಬಾವಾ. ಈ ನಡುವೆ ಅಂತೂ ನೀ ನನ್ನ ಮಾತೇ ಕೇಳಿಸ್ಕೊತಾ ಇಲ್ಲ. ಹೌದು, ಇವಾಗ ನಿನ್ ಮಾತನ್ನ ನಾನು ಕೇಳಲ್ಲ. ನಿನ್ ಹೊಟ್ಟೆಲಿದ್ದಾಳಲ್ಲ ನನ್ನ ಪುಟ್ಟು ವೈದೇಹಿ, ಅವಳ ಮಾತು ಮಾತ್ರ ಕೇಳೋದು. ಹಾಗಾದ್ರೆ ನಿನ್ ಪುಟ್ಟು ಮಗುಗೆ ನೀನ್ ಹೇಗ್ ತಿನ್ನಿಸ್ಕೊಳ್ತೋ ತಿನ್ನಿಸ್ಕೊ, ನಾನಂತೂ ತಿನ್ನಲ್ಲ. ಅಷ್ಟೇ ಅಂತ್ಯಾ? ಅಷ್ಟೇ. ಸರಿ, ಹಾಗಿದ್ರೆ ಬಾಬಾ, ಬೇಡ ಅಂದೆ ತಾನೆ ನಾನು. ನಿನಗೆ ಯಾರು ತಿನ್ನಿಸ್ತಿದ್ದಾರೆ? ನಿನ್ ಹೊಟ್ಟೆಲಿರೋ ನನ್ ಪುಟ್ಟು ವೈದೇಹಿಗೆ ತಿನ್ನಿಸ್ತಾ ಇರೋದು. ಇನ್ನೊಂದು ತುತ್ತು. ಬಾಬಾ ಬೇಡ. ನನಗ್ ಮಾತ್ರ ಅಲ್ಲ, ಮಗುಗೂ ಕೂಡ ಹೊಟ್ಟೆ ತುಂಬ ಹೋಗಿದೆ. ಪಾಪುನೇ ನಿನ್ನ ಹತ್ರ ಹೇಳ್ತಾ? ಹೌದು, ಹೇಳ್ತು. ಬೇಕಾದ್ರೆ ನೀನು ಕೇಳಿಸ್ಕೊ. ಕಂದ, ನಿಂಗ್ ಹೊಟ್ಟೆ ತುಂಬ ಹೋಗಿದೆ ಅಲ್ವಾ? ಇನ್ನ ಬೇಡ ಅಲ್ವಾ? ಬೇಡ ಅಮ್ಮ, ನನ್ನ ಹೊಟ್ಟೆ ತುಂಬ ಹೋಗಿದೆ.
ಬಾವಾ ಕೇಳಿಸ್ಕೊಂಡ್ಯಾ? ಮಗು ಕೂಡ ಬೇಡ ಅಂತಿದೆ. ಅದಿವಾಗ ಮಾತಾಡ್ತಿದೆ ಬಾವಾ. ಹೌದಾ? ನಿಜವಾಗ್ಲೂ ಮಾತಾಡ್ತಾ? ನಿಜವಾಗ್ಲೂ ಬಾವಾ. ಹಾಗಾದ್ರೆ ಇದನ್ನ ಅವ್ರ ಅಪ್ಪನ್ ತುತ್ತು ಅಂತ ಹೇಳಿ ತಿನ್ನೋಕ್ ಹೇಳು. ಹೇಳು, ತಿನ್ನೋಕ್ ಹೇಳು. ಅಮ್ಮ ನನ್ ಹೊಟ್ಟೆ ತುಂಬೋತು ಅಂತ ಹೇಳ್ದೆ ಅಲ್ವಮ್ಮ. ಇನ್ನು ಜಾಸ್ತಿ ತಿಂದ್ರೆ ನಾನು ಓಡಾಡಕ್ಕಾಗಲ್ಲ. ಬೇಡ, ಸಾಕಮ್ಮ. ಹೇಳು ಅಪ್ಪಂಗೆ. ಮತ್ತೆ ಮಾತಾಡ್ತಿದೆ ಬಾವಾ. ಜಾಸ್ತಿ ತಿಂದ್ರೆ ಅದು ಓಡಾಡಕ್ಕಾಗಲ್ವಂತೆ. ಅಪ್ಪಂಗೆ ಹೇಳು ಅಂತ ಮತ್ತೆ ಹೇಳ್ತಿದೆ ಬಾವಾ. ಇನ್ ಸಾಕು, ಇನ್ನೇನು ಬೇಡ. ಸರಿ, ಊಟ ಜಾಸ್ತಿ ಆಗಿದೆ ಅಂದ್ರೆ ಆರೆಂಜ್ ಜ್ಯೂಸ್ ತಗೊಂಡ್ ಬರ್ತೀನಿ, ಅದನ್ನ ಕುಡಿಯೋಕೆ ಹೇಳು. ತಿಂದಿರೋದೆಲ್ಲ ಬೇಗ ಜೀರ್ಣ ಆಗುತ್ತೆ. ನೋಡಿದ್ಯಾ, ನಿಮ್ಮಪ್ಪ ಆರೆಂಜ್ ಜ್ಯೂಸ್ ತರ್ತೀನಿ ಅಂತ ಹೊರಟೋದ್ರು. ಅಮ್ಮ ಬೇಡ ಬೇಡ, ಆರೆಂಜ್ ಜ್ಯೂಸ್ ಕುಡಿಬೇಡಮ್ಮ, ಹುಳಿ ಇರತ್ತೆ. ಬೇಡ, ಕುಡಿಬೇಡ ಅಮ್ಮ, ಕುಡಿಬೇಡ ಅಮ್ಮ. ಆ ಜ್ಯೂಸ್ ಕುಡಿಬೇಡ ಅಮ್ಮ, ಕುಡಿಬೇಡ ಅಮ್ಮ. ಆ ಜ್ಯೂಸ್ ಕುಡಿಬೇಡ ಅಮ್ಮ. ಆ ಜ್ಯೂಸ್ ಮಾತ್ರ ಕುಡಿಬೇಡ, ಕುಡಿಬೇಡ ಅಮ್ಮ, ಕುಡಿಬೇಡ. ಏನು ಜ್ಯೂಸ್ ಕುಡಿತೀನಿ ಅಂತ ಹೇಳ್ತಿದ್ದಾಳ? ತಗೋ ಕುಡಿ. ಬೇಡ ಬಾವಾ, ಕುಡಿ. ನನಗ್ ಬೇಡ. ಅಯ್ಯೋ ಪರವಾಗಿಲ್ಲ, ಕುಡಿ. ಬೇಡ ಬಾವಾ, ಬೇಡ ಬಾವಾ, ಹೇ, ಬೇಡ ಬಾವಾ, ಬೇಡ ಬಾವಾ. ಹೊಟ್ಟೆಲಿರೋ ಮಗುನು ಬೇಡ ಅಂತ ಇದೆ. ಇದು ಕನ್ಸ ಅಂದ್ರೆ ನನ್ ಮಗು ನನ್ ಜೊತೆ ಮಾತಾಡ್ತಾ. ಬಾವಾ, ಬಾವಾ, ಬಾವಾ. ಹಾ ಸರಿ, ಹಾಗೆ ಆಗ್ಲಿ. ಬಾವಾ, ಮತ್ತೆ ಕಾಲ್ ಮಾಡ್ತೀನಿ. ಏನಾಯ್ತು ವೈದೇಹಿ? ಬಾವಾ, ನನ್ಗೊಂದ್ ವಿಷಯ ಹೇಳು. ಹೊಟ್ಟೆಲಿರೋ ಮಗು ಮಾತಾಡತ್ತಾ? ಏನು? ಹೊಟ್ಟೆಲಿರೋ ಮಗು ಮಾತಾಡತ್ತಾ? ಇವಾಗ ನಿನ್ಗೆ ಯಾಕೆ ಈ ಅನುಮಾನ ಬಂತು? ಕೇಳ್ತಾ ಇದ್ದೀನಲ್ಲ ಬಾವಾ, ಹೇಳು. ಆ ಥರ ಯಾವಾಗಾರು ಮಾತಾಡಿರೋ ಸಂದರ್ಭ ಇದ್ಯಾ? ಇದಾವೆ, ಆದ್ರೆ ಪುರಾಣದಲ್ಲಿ ಅಭಿಮನ್ಯು ಚಕ್ರವ್ಯೂಹನ ಭೇದಿಸೋದು ಹೇಗೆ ಅಂತ ತಾಯಿ ಹೊಟ್ಟೆಲಿದ್ದಾಗ್ಲೇ ಕೇಳಿಸ್ಕೊಂಡಿದ್ದಂತೆ. ಹೌದಾ? ಒಂದಿನ ಅರ್ಜುನ ತನ್ನ ಹೆಂಡತಿ ಸುಭದ್ರ ಜೊತೆ ಪದ್ಮವ್ಯೂಹ ಭೇದಿಸೋದ್ರ ಬಗ್ಗೆ ಹೇಳ್ತಾ ಇದ್ದಂತೆ. ಸುಭದ್ರ ಕೇಳ್ತಾ ಕೇಳ್ತಾ ನಿದ್ದೆ ಮಾಡ್ಬಿಟ್ಲಂತೆ. ಆಗ ಸುಭದ್ರೆ ಹೊಟ್ಟೆಲಿದ್ದ ಅಭಿಮನ್ಯು ಅರ್ಜುನ ಹೇಳೋದ್ ಮಾತನ್ನೆಲ್ಲ ಹೂ ಅಂತ ಕೇಳಿಸ್ಕೊತಿದ್ನಂತೆ. ಹಾಗಾದ್ರೆ ಇವಾಗ್ಲೂ ಹಾಗೆ ನಡೀತು ಬಾವಾ? ಹೌದಾ? ಯಾರ್ ಮಾತಾಡಿದ್ರು? ಎಲ್ಲಿ? ಇಲ್ಲೇ ಬಾವಾ, ನಮ್ಮ ಮಗುನೇ ಮಾತಾಡಿದ್ದು. ಏನು? ಹೌದು ಬಾವಾ, ನನ್ ಮಗುನೇ ನನ್ ಜೊತೆ ಮಾತಾಡಿದ್ದು. ಏನ್ ವೈದೇಹಿ, ಕನಸು ಕಾಣ್ತಿದ್ದ? ಕನಸೆ ಬಾವಾ, ಆದ್ರೆ ಕಣ್ಮುಂದೆನೆ ನಡೆದ ಹಾಗಿದೆ. ನೀನು ಕೂಡ ಇದ್ದೆ ಬಾವಾ. ನೀನ್ ನನಗೆ ಊಟ ಮಾಡಿಸ್ತಿದ್ದಾಗ ಮಗುನೇ ಸಾಕು ಅಂತ ಹೇಳ್ತು. ಇನ್ನೂ ಆ ಮಾತುಗಳು ಕಿವಿಲಿ ಗುನುಗ್ತಾ ಇರೋ ಹಾಗಿದೆ. ಕೆಲವು ಕನ್ಸುಗಳು ಕಣ್ಮುಂದೆನೆ ನಡೀತಿರೋ ಹಾಗನ್ಸುತ್ತೆ ವೈದೇಹಿ, ಆದ್ರೆ ಅವು ನಿಜ ಅಲ್ಲ. ನಿಜ ಆಗಿದ್ರೆ ಎಷ್ಟ್ ಚೆನ್ನಾಗಿರ್ತಿತ್ತಲ್ವಾ ಬಾವಾ? ಇವಾಗ ಹಾಗೆ ಮಾತಾಡೋ ಸಂದರ್ಭಗಳು ಬರೋದೇ ಇಲ್ಲ ಅಂತ್ಯಾ? ಇಲ್ಲ ವೈದೇಹಿ, ಆದ್ರೆ ಒಂದ್ಸಲ ಸ್ಕ್ಯಾನ್ ಮಾಡ್ಬೇಕಾದ್ರೆ ಮ್ಯೂಸಿಕ್ ಪ್ಲೇ ಮಾಡಿದ್ದಾಗ ಆ ರಿದಮ್ ಕರೆಕ್ಟಾಗಿ ಮಗು ಮೂವ್ ಮಾಡ್ತಿತ್ತಂತೆ. ಆದ್ರೆ ಇಂಥದ್ದೆಲ್ಲ ಎಲ್ಲೋ ನಡೆದಿದೆ ಅಂತ ವಾರದಲ್ಲಿ ನೋಡಿದ್ನೆ ಹೊರತು ಮಾತಾಡಿದ ವಿಚಾರ ಅಂತೂ ಎಲ್ಲೂ ಕೇಳಿಲ್ಲಪ್ಪ. ಬಾವಾ, ಒಂದ್ ವೇಳೆ ನಮ್ ಮಗು ಹಾಗೆ ಮಾತಾಡಿದ್ರೆ ಅದ್ ಅದ್ಭುತನೇ ಆಗತ್ತೆ ಅಲ್ವಾ? ಆಗತ್ತೆ, ಆದ್ರೆ ಆ ಥರದ ಅದ್ಭುತ ನಡಿಬೇಕು ಅಂದ್ರೆ ನಮ್ಗೆ ಎಲ್ಲರ ಆಶೀರ್ವಾದನೂ ಬೇಕು. ಫಂಕ್ಷನ್ಗೆ ಲೇಟ್ ಆಗ್ತಿದೆ, ಬಾ ಹೋಗೋಣ, ಬಾ. ನಿನ್ನನ್ ತಲೆ ಮೇಲೆ ಕೂರ್ಸೋದು ಸಾಲದು ಅಂತ ನಿನ್ನ ಹೊಟ್ಟೆಲಿರೋ ಮಗುನು ತಲೆ ಮೇಲೆ ಕೂರ್ಸ್ಕೊಳಕ್ ನೋಡ್ತಾ ಇದ್ದಾರೆ. ಈ ಉಡಿ ತುಂಬ ಶಾಸ್ತ್ರ ಮುಗಿಯೋದ್ರೊಳಗೆ ನಿನ್ನ ಮಗು ಸತ್ತೋಯ್ತು ಅಂತ ಎಲ್ಲರೂ ಅಳೋ ಹಾಗೆ ಮಾಡ್ತೀನಿ ನೋಡು.
ನನ್ ದೃಷ್ಟಿನೇ ಆಗೋ ಹಾಗಿದ್ಯಲ್ಲೇ. ನಗ್ತೀಯ? ನಗು. ನಾನ್ ಮಾಡಿರೋ ಕಿತ್ಲೆ ಹಣ್ಣಿನ ರಸ ಕುಡಿದ್ಮೇಲೆ ನಿನ್ ನಗು ಸಂತೋಷ ಎಲ್ಲ ಬತ್ ಹೋಗತ್ತೆ ಕಣೆ. 10 ಜನ ಒಳ್ಳೇದಾಗ್ಲಿ ಅಂದ್ರೆ ಕೆಟ್ಟದ್ ಕೂಡ ಒಳ್ಳೇದಾಗತ್ತಂತೆ. ಅದಕ್ಕೆ ಯಾವುದೇ ದೃಷ್ಟಿ ಏನೇ ದೋಷ ಇದ್ರೂ ಹೊರಟು ಹೋಗ್ಲಿ ಅಂತ ಒಳ್ಳೆ ಮನ್ಸಿಂದ ಆಶೀರ್ವಾದ ಮಾಡಿ ಅವಳಿಗೆ ಉಡಿ ತುಂಬಿ ಬನ್ನಿ. ಏಯ್, ತಾಯಿಯಾಗಿ ಮೊದಲು ನೀನ್ ಆಶೀರ್ವಾದ ಮಾಡೆ. ಹುಷಾರು. ಎಷ್ಟು ಜನದ ಆಶೀರ್ವಾದ ಇದ್ರೂ ಆ ಗ್ಲಾಸಲ್ಲಿರೋ ಜ್ಯೂಸನ್ನು ಕುಡಿದ್ಮೇಲೆ ಆಶೀರ್ವಾದ ಎಲ್ಲ ಶಾಪಕ್ಕೆ ತೀರ್ಕೊಳತ್ತೆ. ಮಗು ಹುಟ್ತಾ ಇದೆ ಅನ್ನೋ ನಿನ್ ಕನಸು ಕನಸಾಗಿಯೇ ಉಳಿಯುತ್ತೆ. ಇಷ್ಟು ಖುಷಿ ಪಡ್ತೀಯೇ? ನನ್ನ ಮನೇಲಿ ನನ್ನ ಕಣ್ಮುಂದೆನೇ ಇಷ್ಟೊಂದು ಖುಷಿ ಪಡ್ತಾ ಇದ್ರೆ ನನ್ನ ಕೈಲದನ್ನು ಸಹಿಸ್ಕೊಳಕ್ಕಾಗ್ತಾ ಇಲ್ಲ. ಇನ್ಯಾರಾದ್ರೂ ಅಕ್ಷತೆ ಹಾಕಕ್ ಬಾಕಿ ಇದ್ದೀರಾ? ಎಲ್ರೂ ಹಾಕದ್ವಮ್ಮ. ಇದಾರಮ್ಮ. ಯಾರಮ್ಮ? ನಮ್ಮಜ್ಜಿ. ಆ? ನಾನಾ? ಹೌದು ಅಜ್ಜಿ, ನೀನೇ. ನಿನ್ನ ಆಶೀರ್ವಾದ ಕೂಡ ನನ್ನ ಮಗುಗ್ ಬೇಕು ಅಜ್ಜಿ. ಬಾಮ್ಮ, ನಿನ್ ಮೊಮ್ಮಗಳು ಕೇಳ್ತಾ ಇದ್ದಾಳಲ್ವಾ, ಬಂದು ಆಶೀರ್ವಾದ ಮಾಡು. ನಾನು ಯಾಕೋ ಬಿಡ. ಇವಳು ಯಾರ್ದೋ ಮಗಳು, ನಾನೇನಂತ ಆಶೀರ್ವಾದ ಮಾಡಲಿ? ಮನಸ್ಸಲ್ಲಿ ಇವಳು ಮಗು ಸಾಯ್ಲಿ ಅಂತ ಅಂದ್ಕೊಂಡಿರ ನಾನು ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡ್ಲ. ನಿನ್ ಮಗಳ ಬಗ್ಗೆ ಚಿಂತೆ ಮಾಡದೆ ಇವಳನ್ನ ತಲೆ ಮೇಲೆ ಕೂರಿಸ್ಕೊಂಡ್ರೆ ನಾನು ಸುಮ್ಮನಿರ್ತೀನಾ? ಅಮ್ಮ, ವೈದೇಹಿನ ಈಗ ನೀವು ಚೆನ್ನಾಗಿ ನೋಡ್ಕೋತಾ ಇದ್ದೀರಲ್ಲ ಅಜ್ಜಿ. ಒಳ್ಳೆ ಮನ್ಸಿಗಿಂತ ಬೇರೆ ಇನ್ನೇನು ಎಕ್ಸ್ಪೆಕ್ಟ್ ಮಾಡ್ತೀವಿ ಹೇಳಿ? ಆಶೀರ್ವಾದ ಮಾಡಿ. ನನ್ನ ಆಶೀರ್ವಾದ ಯಾವಾಗಲೂ ನನ್ನ ಮೊಮ್ಮಗಳ ಮೇಲಿರುತ್ತೆ. ಜಾನಕಿ, ಮೊದಲು ನೀನು ಆಶೀರ್ವಾದ ಮಾಡು. ಅಕ್ಷತೆ ಹಾಕು. ಗಂಡ ಮಕ್ಕಳ ಜೊತೆ 106 ವರ್ಷ ಸುಖವಾಗಿ ಬಾಳು ಮಗಳೇ. ಆಶೀರ್ವಾದ ಮಾಡು ಅಂದ ತಕ್ಷಣ ಎಲ್ಲ ಮರೆತು ಆಶೀರ್ವಾದ ಮಾಡ್ಬಿಡ್ತೀನಾ? ನೀನು ಯಾವಾಗಲೂ ನಮ್ಮ ಮನೆಗೆ ಶತ್ರುನೇ ಕಣೆ. ನಿನ್ಗಂತೂ ನಾನು ಒಳ್ಳೇದು ಬಯಸಲ್ಲ. ಅಲ್ಲ
ಅನಾಥೆಯಾಗಿರೋ ನನ್ನನ್ನು ಕರ್ಕೊಂಡು ಬಂದು ದೊಡ್ಡವಳಾಗಿ ಮಾಡಿದ್ದೀರಾ. ಈಗ ನನ್ನ ಮಗುಗ್ ಒಳ್ಳೇದಾಗ್ಲಿ ಅಂತ ಹಾರೈಸ್ತಾ ಇದ್ದೀರಾ, ಕ್ಷೇಮವಾಗಿರ್ಲಿ ಅಂತ ಎಲ್ಲರ ಹತ್ರ ಆಶೀರ್ವಾದ ಕೊಡಿಸ್ತಾ ಇದ್ದೀರಾ. ಏನ್ ಮಾಡಿದ್ರೆ ನಿಮ್ ಋಣ ತೀರಿಸ್ಬೋದು. ಎಷ್ಟು ನಾಟಕ ಮಾಡ್ತೀಯೇ. ಹೀಗ್ ನಾಟಕ ಮಾಡಿ ಮಾಡಿ ನನ್ನ ಮೊಮ್ಮಗಳನ್ನ ಮನೆಯಿಂದ ಆಚೆ ಹಾಕ್ಬಿಟ್ಟಿಯಲ್ಲೇ. ಮುಂದಿನ ಜನ್ಮದಲ್ಲಾದ್ರೂ ನಿಮ್ ಹೊಟ್ಟೆಲೆ ಹುಟ್ಟಬೇಕು ಅಂತ ಕೇಳ್ಕೊಳ್ಳೋದನ್ ಬಿಟ್ರೆ ನೀನ್ ನನ್ನ ಹೊಟ್ಟೆಲಿ ಹುಟ್ಟಿರೋ ಮಗಳಿಗಿಂತ ಹೆಚ್ಚಮ್ಮ. ಬಾ ಕೂತ್ಕೋ ಕೂತ್ಕೊಮ್ಮ. ಕೂತ್ಕೋ. ಅಳಿಯಂದ್ರೆ ನಮ್ಮೆಲ್ರಿಗಿಂತ ನಿಮ್ಮ ಆಶೀರ್ವಾದನೇ ಮುಖ್ಯ. ಆಶೀರ್ವಾದ ಮಾಡಿ. ದೇವಾಂಶ್, ಆ? ನೀನು ಆಶೀರ್ವಾದ ಮಾಡು. ಸರಿ. ಅಜ್ಜಿ, ನಾವೆಲ್ಲರೂ ಆಶೀರ್ವಾದ ಮಾಡಾಯ್ತು. ಇನ್ನು ಉಳಿದಿರೋದು ನೀವೊಬ್ರೆ. ಆಯ್ತು ದೇವಾಂಶ್. ಅಯ್ಯಯ್ಯೋ, ಯಾಕಮ್ಮ ಮುಖ ಬಾಡೋಗಿದೆ? ಅಯ್ಯೋ, ಏನೇ ಸುನಂದ ಹಾಗೆ ನೋಡ್ತಾ ನಿಂತಿದ್ಯಾ? ನಾನ್ ಮಾಡಿರೋ ಜ್ಯೂಸ್ ಇದೆಯಲ್ಲ, ತಗೊಂಡ್ ಬಾ. ಹೋಗು ಹೋಗು ಹೋಗು. ಸರಿ ಅತ್ತೆ. ಒಂದು ಗೊತ್ತಾಗಲ್ಲ ನಿಂಗೆ, ಬೇಗ ಹೋಗೆ. ನೋಡಮ್ಮ, ತಾಯಿ ಆಗ್ತಿರ್ಬೇಕಾದ್ರೆ ಚೆನ್ನಾಗಿ ತಿನ್ಬೇಕು. ಸಂಕೋಚನೆ ಪಡಬಾರ್ದು, ಏನು ಬೇಡ ಅನ್ಬಾರ್ದು, ಸರಿನಾ? ಸರಿ. ಬಾರೆ, ಎಷ್ಟು ನಿಧಾನ ಮಾಡ್ತೀಯಲ್ಲೇ. ತಗೊಳಪ್ಪ ಇದನ್ನ, ಪ್ರೀತಿಯಿಂದ ನಿನ್ ಹೆಂಡತಿಗಿದನ್ ಕುಡ್ಸಪ್ಪ. ಕುಡಿ. ಕುಡಿಯೇ ಕುಡಿಯೇ. ಅಮ್ಮ, ಆ ಜ್ಯೂಸ್ ಕುಡಿಬೇಡ ಅಮ್ಮ. ಆ ಜ್ಯೂಸ್ ಮಾತ್ರ ಕುಡಿಬೇಡ. ಕುಡಿಬೇಡ ಅಮ್ಮ. ಕುಡಿ ವೈದೇಹಿ. ಬೇಡ ಬಾವಾ.